ನಾನು ವಾಚ್ ಹಾಕೊಳಲ್ಲ, ನಾಳೆ ನಾನು ದುಡ್ಡು ತಗೊಂಡು ನಾನು ವಾಚ್ ಹಾಕೊಂಡಿರ್ತೀನಿ. ಅದು 70 ಲಕ್ಷದಿರ್ಬೋದು, 1 ಕೋಟಿ ಇರ್ಬೋದು. ನನ್ನ IT ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ರೆ ಮುಗೀತಲ್ಲ. ಈಗ ಮೋದಿ ಅವರು ಮೋನೋಗ್ರಾಮ್ಡ್ ಸೂಟ್ 10 ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು. ಯಾಕೆ ಕೇಳಿದ್ರೆ ನೀವೆಲ್ಲ 10 ಲಕ್ಷ ಸೂಟ್ ಎಲ್ಲಿಂದ ಬಂತು, ಯಾಕೆ ಬಂತು? 1000 ಕೋಟಿ ರೂಪಾಯಿ ಮಾಲೀಕರ ತಗೊಂಡಿರ್ತಾರ. ಈಗ IT ಇಡಿ ಅವ್ರ ಕೈಲೇ ಇದೆ ಅಲ್ಲ, ರಿಸಿಪ್ಟ್ ಕೇಳಿ ಮುಗ್ದೋಯ್ತಲ್ಲ. ಒಂದು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಏನ್ರಿ? ಯಾವ ಬಟ್ಟೆ ಹುಟ್ಟಿದೀವಿ, ಯಾವ ವಾಚ್ ಹುಟ್ಟಿದೀವಿ, ಯಾವ ವಾಹನದಲ್ಲಿ ಓಡಾಡ್ತೀವಿ? ಬಿಜೆಪಿ ಅವರಿಗೆ ವೈಯಕ್ತಿಕ ನಿಂದನೆ ಮಾಡೋದ್ ಬಿಟ್ಟು ಅವರಿಗೆ ಟಾಪಿಕ್ಸ್ ಇಲ್ಲ ಮಾತಾಡಕ್ಕೆ. ಇದೇ ನಿಮ್ಮ ಬಿಜೆಪಿ ಮಾಜಿ ಸಂಸದರೆಲ್ಲ ನನ್ನ ಬಗ್ಗೆ ಏನಾದ್ರು BMW ನಲ್ಲಿ ಓಡಾಡ್ತಾನ, ಇಲ್ಲಿ ನಿಮ್ಮ ಕಲಬುರ್ಗಿನಲ್ಲೇ ಹೇಳಿದ್ರಲ್ಲ, ಎಲೆಕ್ಷನ್ ಟೈಮ್ ನಲ್ಲಿ, ನನ್ನ ಎಲೆಕ್ಷನ್ ಟೈಮ್ ನಲ್ಲಿ ಸದಾಶಿವ ನಗರ್ ನಲ್ಲಿ 4 ಮನೆ ಅದ ಪ್ರಿಯಾಂಕ್ದು. ಇಲ್ಲಿ ತೋಟ ಎಲ್ಲಿ ಕೇರಳನಲ್ಲಿ ಇದೆ, ಕೂರ್ಗ್ ನಲ್ಲಿದೆ, ಚಿಕ್ಕಮಂಗ್ಳೂರ್ನಲ್ಲಿದೆ, ಮಡಿಕೇರಿನಲ್ಲಿದೆ. ಹುಡ್ಕೊಡ್ರಪ್ಪ ಅಂತ ಹೇಳಿದ್ ನಾನು. ಇನ್ನ ಹುಡ್ಕ್ಲತ್ತಾನೆ ಯಾರ ಅವರು? ಸೊ ಬಿಜೆಪಿ ಅವರಿಗೆ ವಿಷಯ ಆಧಾರಿತ ಮಾತುಗಳು ಬರೋದಿಲ್ಲ. ಅವ್ರ ಏನಿದ್ರು ಕೂಡ ಹಿಂಗೆ ವೈಯಕ್ತಿಕ ಯಾವ ಚುಟ್ಟಿದೆ, ಯಾವ ಇದು ಮಾಡಿದೆ. 2ನೇ ಎಲೆಕ್ಷನ್ಗೆ ಕ್ಯಾಂಪೇನ್ ಏನಿದ್ ಗೊತ್ತ್ರಿ? ಚಿತ್ತಾಪುರ್ನಲ್ಲಿ ಪ್ರಿಯಾಂಕರ್ಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೊಡ್ತಾನೆ.